ನಮ್ಮ ತೋಟದಲ್ಲಿ ಕೆಲವೊಂದು ರಾಂಗ್ ಕೆಲಸ ಮಾಡ್ತೀವಿ. ಇವಾಗ ನಮ್ಮ ಮನೇಲಿ ಏನು ಮಿಸ್ಟೇಕ್ ಆಗಿದೆ ಅಂತ ನಾನು ತೋರಿಸ್ತೀನಿ ನೋಡಿ. ನಾನು ಹಿಂದ್ಗಡೆ ಇಲ್ಲಿ ಎಷ್ಟೊಂದು ಎಡಮಟ್ಟೆ ಇರ್ಬೋದು ಅಥವಾ ಗರಿಗಳು, ಅಡಿಕೆ ಸಿಪ್ಪೆ, ಇಲ್ಲಿ ನೋಡಿ ಅಡಿಕೆ ಗರಿಗಳು, ಇದೆಲ್ಲ ಏನು ಮಾಡಿದ್ದೀವಿ ನಾವು ಬದುಕು ತೊಗೊಂಬಂದು ಹಾಕಿದ್ದೀವಿ, ಬದುದಲ್ಲಿ ಹಾಕಿದ್ದೀವಿ ಆಯಿತಾ. ಏನಂದರೆ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ಊರೆಲ್ಲ ಹುಡುಕಿದ್ವಂತೆ. ಸೊ ಇದು ರಾಂಗ್ ಏನಾಗ್ತಿದೆ ಅಂದರೆ ಇದನ್ನು ಬದುಕು ತೊಗೊಂಬಂದು ಹಾಕ್ಬಾರ್ದು. ಇಲ್ಲೇನಿದೆಯಲ್ಲ ಇದು ಬದ ಇದೆ ಆ್ಯಕ್ಚುಲಿ ನಮ್ಮದು. ಈ ಬದಿನಲ್ಲಿ ತೊಗೊಂಬಂದು ಹಾಕ್ಬಾರ್ದು, ಇದನ್ನು ನಾವು ಹೊಲ್ದೊಳಗೆ ಹಾಕಬೇಕು ವಾಪಸ್ಸು. ಇಲ್ಲಿಟ್ಕೊಂಡ್ರೆ ರಾಂಗ್ ಅದು ನೋಡಿ. ಇಲ್ಲೆಲ್ಲ ಗರೆ ಇರ್ಬೋದು, ಇವನ್ನೆಲ್ಲ ನಾವೇನು ಮಾಡಬೇಕು, ಇಲ್ಲಿ ಬದಿಗೆ ತಗೊಂಬಂದು ಹಾಕಿದ್ದಾರೆ ನಮ್ಮ ಮನೇಲಿ, ಅದು ರಾಂಗು. ಫಸ್ಟ್ ಇದನ್ನು ಹೊಲಕ್ಕೆ ಹಾಕಬೇಕು. ಇವು ನಮ್ಮ ಮೇ ಬಿ ಏನಕ್ಕೆ ಹಾಕ್ತೀವಿ ಬದುಕು ಅನ್ನೋದು ಗೊತ್ತು, ನಾನು ಅದು ಅವ್ರು ಮಾಡಿರೋದು ರಾಂಗ್ ಅಂತಲ್ಲ. ಅವರಿಗೆ ಬ್ಯಾಸೆ ಹೊಡಿಸ್ತಾ ಇರ್ತೀವಲ್ಲ, ಅವಾಗ ಕಟ್ಕೊಳುತ್ತೆ ಇದು ನೇಗ್ಲಿಗೆ ಆಯಲ್ಲ, ಈ ಥರ ರೀಸನ್ ಇಟ್ಕೊಂಡು ಏನು ಮಾಡ್ತೀವಿ, ಅವರು ಬದುಕು ತಗೊಂಬಂದು ನಮ್ಮ ಮನೆಗಳಲ್ಲೆಲ್ಲ ಹಾಕ್ತಾರೆ. ನಾನು ಅದಕ್ಕೆ ಹೇಳೋದು, ಇಲ್ಲದೆ ಇರೋದು ತೊಗೊಂಬಂದು ಹಾಕಕ್ಕೆ ಹೋಗಬೇಡಿ, ತೋಟದಲ್ಲಿ ಇರೋದನ್ನ ಇಟ್ಟು ಮೇಂಟೈನ್ ಮಾಡೋಣ. ಈ ಎಡಮಟ್ಟೆನೇ ಆಗಲಿ ಕೊಳಿಯಕ್ಕೆ ಬಿಡಿ, ಒಂದಲ್ಲ 2 ವರ್ಷ ಆಗಲಿ ನೀಟಾಗಿ ಕೊಳೀಲಿ. ನೀವು ಇವಾಗ ಬೇಕಾದ್ರೆ ಬೇಸಾಯ ಹೊಡಿಬೇಕಾದ್ರೆ ಏನಾರು ಇದ್ದರೆ ಅಟ್ಲೀಸ್ಟ್ ಕೊಚ್ಚಾಕಿ ಒಂದು ಸಣ್ಣದಾಗಿ 2 ಪೀಸ್ ಮಾಡಿ. ಈಗ ಡಿಸ್ಕೆಲ್ಲ ಹೊಡೆದಂತೂ ಫುಲ್ ಕಟ್ಟಾಗಿ ಹೋಗುತ್ತೆ, ನೀವು ತಲೆ ಕೆಡ್ಸ್ಕೊಳೋದು ಬೇಡ. ಅಥವಾ ಇಲ್ಲ ನೀವು ಪ್ರಾಬ್ಲಮ್ ಆಗುತ್ತೆ ಸಣ್ಣದಾಗಿ ಕೊಚ್ಚಾಕಿ ಹೊಲದಲ್ಲೇ ಬಿಡಿ, ಹೊರಗೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ. ಇಲ್ಲಿ ನೋಡಿ, ಇಲ್ಲೆಲ್ಲ ನಮ್ಮ ಮನೇಲೆಲ್ಲ ಹೇಗಾಗಿದೆ, ಹೊರಗೆ ತೊಗೊಂಬಂದು ಹಾಕಿದ್ದಾರೆ. ಇದು ರಾಂಗು, ಇದು ಫುಲ್ ಬದ ನಮ್ಮದು ನೋಡಿ. ಆ ಕಡೆ ತೋಟ ಬರುತ್ತೆ, ನೆಕ್ಸ್ಟ್ ಈ ಕಡೆ ಇನ್ನೊಂದು ತೋಟ, ಇದ್ರ ಮಧ್ಯೆ ಏಕ ಬದ. ಇದು ಮಧ್ಯದ ಬದದಲ್ಲಿ ಹೇಳ್ಬೇಕು ಅಂದ್ರೆ ಗೋಲ್ಡ್ ಇದ್ದಂಗೆ ಇದು, ಇದರಲ್ಲಿರೋಷ್ಟು ಪೌಷ್ಟಿಕಾಂಶ. ಇನ್ನೂ ಒಂದು ಹೇಳ್ತೀನಿ, ಎಷ್ಟೋ ಜನ ಬದಿದಾಗೆ ಏನೇ ಹಾಕಿರೋ ಸಖತ್ತಾಗುತ್ತೆ, ಬದ್ದಲ್ಲಿರೋ ಮಣ್ಣು ಸಖತ್ತು ತುಂಬ ಚೆನ್ನಾಗಿದೆ ಅಂತ ಅವ್ರು ಮಾತಾಡ್ತಾರೆ. ರೀಸನ್ ಯಾಕೆ ಅಂದರೆ ಈ ಥರ ಎಲೆಗಳೆಲ್ಲ ಉದ್ರಿ ಒಳ್ಳೆ ಪೌಷ್ಟಿಕಾಂಶ ಫಲವತ್ತತೆ ಇರುತ್ತೆ. ನೀವು ಇಲ್ಲೆಲ್ಲ ಅಕಸ್ಮಾತ್ ಏನಾದರೂ ಇದು ನೀವು ಕೆಳಗಡೆ ಈ ಥರ ಎಲ್ಲ ಬಗದ್ಬಿಟ್ಟು ನೋಡಿದರೆ ನೋಡಿ ಪುಡಿ ಎಲ್ಲ ಇರುತ್ತಲ್ಲ, ಇದು ನೀವು ಒಳ್ಳೆ ಎಷ್ಟು ಗೊಬ್ಬರ ಗೊತ್ತಾ. ಕಾಡಲ್ಲೆಲ್ಲ ಹೋಗಿಟ್ಟು ಯಾರು ಗೊಬ್ಬರ ಹಾಕಿರ್ತೀವಿ ಹೇಳಿ, ನಥಿಂಗ್, ಯಾರು ಹೋಗಿ ಗೊಬ್ಬರ ಹಾಕಿರಲ್ಲ. ಆ ಮರಗಳು ಎಲೆಗಳು ಅದೇ ಉದ್ರಿ ಅದಕ್ಕೆ ಅದೇ ಗೊಬ್ಬರ ಮಾಡ್ಕೊಳುತ್ತೆ. ಕಾಡುಗಳು ದೊಡ್ಡ ದೊಡ್ಡ ಫಾರೆಸ್ಟ್ ಲ್ಯಾಂಡ್ಗಳಲ್ಲಿ ಏನಕ್ಕೆ ಮರಗಳು ಅಷ್ಟೊಂದು ಚೆನ್ನಾಗಿರ್ತವೆ ಅಂದರೆ ಅದೇ ರೀಸನಿಗೆ. ಓಕೆ, ಥ್ಯಾಂಕ್ ಯು, ಸಿಗೋಣ.